ಅಲ್ಲಿ ಲವ್ ಜಿಹಾದ್ ವಿರುದ್ಧ ಜಾಗೃತಿ ಆರಂಭವಾಗಿದೆ. ಲವ್ ಜಿಹಾದ್ ಹಟಾವೋ ಹಿಂದೂಸ್ತಾನ್ ಬಚಾವೋ ಎಂಬ ಘೋಷಣೆ ಮೊಳಗುತ್ತಿದೆ. ಹಿಂದೂ ಯುವತಿಯರು ಜಿಹಾದಿಗಳ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ, ಜಿಹಾದಿಗಳನ್ನ ಮಟ್ಟ ಹಾಕಿ ಎಂಬ ದೊಡ್ಡ ಸಂದೇಶ ಸಾರುವ ಲವ್ ಜಿಹಾದ್ ಪುಸ್ತಕ ನೀಡಿದರು. ಪಾಶ್ಚಾತ್ಯ ಫ್ಯಾಷನ್ ಕೈಬಿಡಿ, ಹಿಂದೂ ಸಂಸ್ಕೃತಿ ಸಂಪ್ರದಾಯವನ್ನ ಕೈ ಹಿಡಿ ಅಂತ ಯುವತಿಯರಿಗೆ ಜನ ಜಾಗೃತಿ ಮೂಡಿಸುವ ಮೂಲಕ ದೇಶ ಹಾಗೂ ಹಿಂದೂ ಯುವತಿಯರ ರಕ್ಷಣೆಗೆ ನಮ್ಮ ಹೊಣೆ ಎಂಬ ಸಂದೇಶ ಸಾರುತ್ತಿದ್ದಾರೆ. ಅರೆ, ಲವ್ ಜಿಹಾದ್ ಹಟಾವೋ ನಡೆಯುತ್ತಿರುವುದಾದ್ರೂ ಎಲ್ಲಿ? ಇದು ಯಾವ ಸಂದೇಶ? ಯಾತಕ್ಕೆ ಈ ಸಂದೇಶ ಅಂತೀರಾ? ಹಾಗಿದ್ರೆ ಉತ್ತರ ಕರ್ನಾಟಕ ನ್ಯೂಸ್ನ ಈ ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ ನೋಡಿ. ಲವ್ ಜಿಹಾದ್ ಹಟಾವೋ ಹಿಂದೂಸ್ತಾನ್ ಬಚಾವೋ ಅಂತಿರುವ ಜನರು ಲವ್ ಜಿಹಾದ್ಗೆ ಒಳಗಾಗದಂತೆ ಹಿಂದೂ ಯುವತಿಯರಲ್ಲಿ ಜಾಗೃತಿ ಅಭಿಯಾನ. ಲವ್ ಜಿಹಾದ್ ಬುಕ್ಸ್ ನೀಡಿ ಜಾಣರಾಗಿ ಜಾಗೃತರಾಗಿ ಅಂತಿರೋ ಹಿಂದೂ ಸಂಘಟನಾಕಾರರು, ಲವ್ ಜಿಹಾದ್ಗೆ ಒಳಗಾಗಬೇಡಿ ಅಂತ ಉಪದೇಶ ನೀಡುತ್ತಿರುವ ಸಂಘಟಕರು. ಹೌದು, ಈ ಎಲ್ಲ ದೃಶ್ಯಗಳು ಕಂಡು ಬರೋದು ಗದಗನಲ್ಲಿ. ನಗರದ ವೀರನಾರಾಯಣ್ ಅಗ್ರಹಾರದ ಗಂಗಾಪುರ ಪೇಟೆಯ SSK ಸಮಾಜದಿಂದ ಲವ್ ಜಿಹಾದ್ ಬಗ್ಗೆ ಜನಜಾಗೃತಿ ಮೂಡಿಸಲಾಯಿತು. ಕ್ರಾಂತಿ ಸೇನಾ, ಶ್ರೀ ಜಗದಂಬ ಸೇವಾ ಸಮಿತಿ, ಶ್ರೀ ರಾಜರಾಜೇಶ್ವರಿ ಮಹಿಳಾ ಮಂಡಳದಿಂದ ಹಿಂದೂ ಸಮಾಜದ ಯುವತಿಯರಿಗೆ ಲವ್ ಜಿಹಾದ್ ಬುಕ್ಸ್ ವಿತರಣೆ ಮಾಡಲಾಯಿತು. ಇದನ್ನೆಲ್ಲ ಓದಿದ ಮ್ಯಾಗ ನಾವು ಶನಿವಾರಕ್ಕೊಮ್ಮೆ ಪಾಲ್ಕಿ ಸೇವೆ ಇಟ್ಟಿರ್ತೀವಿ. ಅಲ್ಲಿ ನಾವು ಹುಡುಗರ ಕರೆ ಕಳಿಸಿದ್ರಾಗ ಏನಿಂತ ಮ್ಯಾಟ್ರ್ ಏನು ಓದಿರ ಅನ್ನೋದು ನಾವೆಲ್ಲ ಕೇಳ್ತೀವಿ. जय श्री राम, जय श्री राम, जय श्री राम, लव जिहाद हटाओ, लव जिहाद हटाओ. ಇಲ್ಲಿ ಕುಂತಂತ ಎಲ್ಲರೂ ಆ ಒಂದು ಹಾಕೊಳ್ಳಲೇಬೇಕು. ಸಂಘದ 3ನೇ ವರ್ಷಾಚರಣೆಯ ಅಂಗವಾಗಿ 101 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಮೊದಲು ಕನ್ಯರು ಮುಗಿಲಿ, ಆಮೇಲೆ ಈ ವೇಳೆ ವಿಶೇಷವಾಗಿ ಹಿಂದೂ ಸಮಾಜದ ಯುವತಿಯರು ಲವ್ ಜಿಹಾದ್ಗೆ ಬಲಿಯಾಗಬಾರದೆಂದು ಲೇಖಕ ಗೌತಮ್ ಗಡೇಕರ್ ಬರೆದ ಲವ್ ಜಿಹಾದ್ ಅರ್ಥಾತ್ ಹಿಂದೂ ಭಗಿನಿಯರ ಮೇಲಿನ ಧರ್ಮ ಸಂಕಷ್ಟ ತಡೆಗಟ್ಟಿ ಎಂಬ ಬುಕ್ಸ್ ನೀಡಿದರು. ಲವ್ ಜಿಹಾದ್ ಹಟಾವೋ. ಇಲ್ಲಿ ಕುಂತಂತ ಎಲ್ಲರೂ ಆ ಒಂದು ಹಾಕೊಳ್ಳಲೇಬೇಕು. ಲವ್ ಜಿಹಾದಿಗಳ ಆಸೆ ಆಮಿಷಗಳಿಗೆ ಯಾರು ಬಲಿಯಾಗಬಾರದು, ಹಿಂದೂ ಯುವತಿಯರು ಜಾಣರಾಗಿ ಜಾಗರೂಕರಾಗಿ ಹಿಂದೂಸ್ತಾನ್ ಇಸ್ಲಾಮೀಕರಣ ಆಗುವುದನ್ನು ತಡೆಗಟ್ಟಿ ಎಂಬ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಬನ್ನಿ ಮಹಂಕಾಳಿ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಲವ್ ಜಿಹಾದ್ ವಿಷಯದ ಕುರಿತು ನೀಡಿದ ಬುಕ್ಸ್ ಬೋಧನೆ ಮಾಡಿಸಿದರು. ಲವ್ ಜಿಹಾದ್ ಹಟಾವೋ ಹಿಂದೂಸ್ತಾನ್ ಬಚಾವೋ ಎಂಬ ಸಂದೇಶ ನಮ್ಮದಾಗಿದೆ. ಲವ್ ಜಿಹಾದ್ಗೆ ಒಳಗಾಗದಂತೆ ಹಿಂದೂ ಯುವತಿಯರಲ್ಲಿ ಜಾಗೃತಿ ಅಭಿಯಾನ ಮೂಡಿಸುವ ಮೂಲಕ ನಮ್ಮ ಹೆಣ್ಣು ಮಕ್ಕಳನ್ನ ನಾವು ರಕ್ಷಣೆ ಮಾಡಿಕೊಳ್ಳುವ ಅಗತ್ಯವಿದೆ. ಅದಕ್ಕಾಗಿ ಈ ವಿನೂತನ ಅಭಿಯಾನ ಅಂತಿದ್ದಾರೆ ಸಂಘಟನಾಕಾರರು. ಗದಗ ನಗರದೊಳಗೆ ಕ್ರಾಂತಿ ಸೇನಾ, ಶ್ರೀ ರಾಜರಾಜೇಶ್ವರಿ ಮಹಿಳಾ ಮಂಡಳ ಹಾಗೂ ಉಪನಯನ ಸಮಿತಿ, ಶ್ರೀ ಜಗದಂಬ ಸೇವಾ ಸಮಿತಿ ವತಿಯಿಂದ ಇವತ್ತಿನ ದಿನ ಏನು ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದೊಳಗೆ ವಿಶೇಷವಾಗಿ ಯುವತಿಯರನ್ನು ಲವ್ ಜಿಹಾದ್ ಬುಕ್ ವಿತರಣೆ ಮಾಡೋದ್ರ ಜೊತೆಗೆ ಅವ್ರನ್ನ ಲವ್ ಜಿಹಾದ್ಗೆ ಬಲಿಯಾಗದಂತೆ ತಡೆಯುವಂಥ ಪ್ರಯತ್ನವನ್ನು ಇವತ್ತಿನ ದಿನ ನಾವು ಮಾಡಿದ್ವಿ. ವಿಶೇಷವಾಗಿ ಬುಕ್ ಕೊಡೋಕ್ಕೆ ಕಾರಣ ಏನಪ್ಪ ಅಂದ್ರೆ ಆ ಲವ್ ಜಿಹಾದ್ ಬುಕ್ ಒಳಗೆ ಸಾಕಷ್ಟು ರೀತಿಯಲ್ಲಿ ಯಾವ ರೀತಿ ಹಿಂದೂ ಸಮಾಜದ ಯುವತಿಯರ ಮೇಲೆ ಲವ್ ಜಿಹಾದ್ ಪ್ರಕರಣಗಳು ನಡೀತಾ ಇದ್ದಾವೆ, ಅದನ್ನು ಯಾವ ರೀತಿ ಅವರು ಷಡ್ಯಂತ್ರವನ್ನು ಮಾಡಿ ನಮ್ಮ ಹಿಂದೂ ಸಮಾಜದ ಯುವತಿಯರನ್ನು ಈ ಒಂದು ಲವ್ ಜಿಹಾದ್ಗೆ ತಾವು
ಅವ್ರು ಪಡಿಸ್ಕೋತಾರೆ ಅನ್ನುವಂಥ ಉದ್ದೇಶದಿಂದ ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದ ಹಿಂದೂ ಸಮಾಜದ ಯುವತಿಯರು ಲವ್ ಜಿಹಾದ್ಗೆ ಬಲಿ ಆಗಬಾರ್ದು ಅನ್ನುವಂಥ ಕಾಳಜಿ ಹಾಗೂ ಉದ್ದೇಶದಿಂದ ಇವತ್ತು ನಾವು ಬುಕ್ಕನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸಂಸ್ಕಾರ ಮತ್ತು ಸಂಸ್ಕೃತಿ ಉಳಿಬೇಕು, ನಮ್ಮ ಹಿಂದೂ ಸಂಸ್ಕಾರ ಉಳಿಬೇಕು ಅನ್ನುವಂಥ ಉದ್ದೇಶದಿಂದ ಲವ್ ಜಿಹಾದ್ ಬುಕ್ಕನ್ನು ವಿತರಣೆ ಮಾಡಿದ್ವಿ. ನಮ್ಮ ಹಿಂದೂ ಸಮಾಜದ ಯುವತಿಯರನ್ನ ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆ ಉದ್ದೇಶದಿಂದ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರು ನಮ್ಮ ಜವಾಬ್ದಾರಿ ಇದೆ. ನಮ್ಮ ಸಮಾಜದ ಹಿಂದೂ ಯುವತರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಇದೆ. ಅದಕ್ಕೋಸ್ಕರ ತಂದೆ ತಾಯಿಯೂ ಕೂಡ ಈ ಒಂದು ಲವ್ ಜಿಹಾದ್ ಬುಕ್ಕನ್ನು ತಾವು ತಮ್ಮ ಮಕ್ಕಳಿಗೆ ಓದಿಸೋ ಮುಖಾಂತರ ಈ ಒಂದು ಲವ್ ಜಿಹಾದ್ ತಡೆಯುವಂಥ ಪ್ರಯತ್ನ ಮಾಡಬೇಕಂತ ಯುವಕರನ್ನ ವಿನಂತಿ ಮಾಡ್ತೀವಿ. ಕಾರ್ಯಕ್ರಮ ಅದ್ರ ಜೊತೆಗೆ ಇವತ್ತು ನಾವು ಸಾಮೂಹಿಕ ಒಂದು ಮದುವೆ ಕೂಡ ಮಾಡ್ತಾ ಇದ್ವಿ. ಇದು ಹೆಂಗಾರ ಸ್ಪೆಷಲ್ ಆಗಬೇಕು ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ಸಂಸ್ಕಾರ ಉಳಿಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಿರುವಾಗ ನಮಗೊಂದು ಇದು ಲವ್ ಜಿಹಾದದ ಗ್ರಂಥ ಅದ್ರ ಬಗ್ಗೆ ಮಾಹಿತಿ ಸಿಕ್ತು. ಇದನ್ನು ನಾವು ತೊಗೊಂಬಂದು ವಿತರಣೆ ಮಾಡಿದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಹುಡುಗಿಯರಿಗೆ ಮತ್ತು ಹೆಣ್ಮಕ್ಳಿಗೆ ಕಲಿಸ್ದಂಗೆ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಏನೈತೆ ಅನ್ನೋದೆಲ್ಲ ತಿಳಿಲಿ ಹೆಣ್ಮಕ್ಳಿಗೆ ಅಂಥೇಳಿ ನಾವು ಉಡಿ ತುಂಬುವಂಥ ಕಾರ್ಯಕ್ರಮ ಇಟ್ಕೊಂಡು ವರ್ಷ ತುಂಬ್ತೀವಿ ಉಡಿನ. ಆದರೆ ಈ ವರ್ಷ ನಮ್ಮ ಸ್ಪೆಷಲ್ ಆತ್ರಿ ಉಡಿ ತುಂಬೋ ಕಾರ್ಯಕ್ರಮ. ಯಾಕಂದ್ರೆ ನಾವು ಮನೆಗೆ ಹೋಗಿ ಲವ್ ಜಿಹಾದದ ಬಗ್ಗೆ ನಾವು ಹೆಂಗಾರ ಮಾಡಿ ಕಡಿವಾಣ ಹಾಕಬೇಕು, ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕಂದ್ರೆ ನಾವೆಲ್ಲರಿಗೂ ಮನೆ ತಲುಪಬೇಕು. ಆದರೆ ಹೆಂಗೆ ತಲುಪಬೇಕು ಅನ್ನೋ ವಿಚಾರ ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ಕೂಪನ್ ಅನ್ನೋಂಥದ್ದನ್ನ ಇದನ್ನ ಇಟ್ಕೊಂಡು ಮನೆಗೆ ಹೋಗಿ ಎಲ್ಲ ಕೂಪನ್ ಕೊಟ್ಟು ಉಡಿ ತುಂಬಿಸ್ಕೊಳಕ್ಕೆ ಬರ್ರಿ ಅಂತ ಹೇಳಿ ಅದ್ರ ಜೊತೆಗೆ ನಾವು ಲವ್ ಜಿಹಾದದ ಗ್ರಂಥನ ಕೂಡ ವಿತರಣೆ ಮಾಡಿದ್ವಿ. ಇದರಿಂದ ಹಿಂದೂ ಹೆಣ್ಮಕ್ಳು ಸ್ವಲ್ಪ ಹುಡುಗಿಯರ ಜಾಗೃತ ಆಗಲಿ. ಯಾಕಂದ್ರೆ ಈಗ ಇವತ್ತಿನ ದಿನಮಾನದೊಳಗೆ ಒಳಗೆ ಹಿಂದೂ ಲವ್ ಜಿಹಾದ್ ಅನ್ನೋದಂಥದ್ದು ಮಾಡಿ ಹಿಂದೂ ಹುಡುಗಿಯರನ್ನ ಬಹಳಷ್ಟು ಜನ ಬಲಿಪಶು ಅನ್ಯ ಧರ್ಮದವರು ಬಲಿಪಶು ಮಾಡ್ಕೊಳಕ್ಕೆ ಕುಂತಾರ. ಅದನ್ನೆಲ್ಲ ಆಗಬಾರ್ದು, ಅದನ್ನೆಲ್ಲ ತಡೆಗಟ್ಟಬೇಕು. ಲವ್ ಜಿಹಾದ್ ಹಟಾವೋ ಹಿಂದೂಸ್ತಾನ್ ಬಚಾವೋ ಅನ್ನೋ ಒಂದು ಅಭಿಯಾನ ಮತ್ತು ಪ್ರತಿಜ್ಞೆನ ಇವತ್ತು ನಾವು ಮಾಡಿದ್ವಿ ಸರ್. ಹೆಣ್ಮಕ್ಳು ಸುಸಂಸ್ಕೃತವಾಗಿರ್ಬೇಕು, ಸಂಸ್ಕಾರ ಕಲಿಬೇಕು. ಯಾಕಂದ್ರೆ ಮನೆಯೊಳಗೆ ಮೊದ್ಲು ತಾಯಿ ಕಲಿಸ್ಬೇಕ್ರಿ. ತಾಯಿ ಕಲ್ತ್ರ ಹೆಣ್ಮಕ್ಳು ಕರೀತಾರೆ. ಸ್ಕೂಲ್ ಒಳಗೆ ಹೋಗ್ತಾರ, ಬಳಿ ಹಾಕ್ಕೋಬೇಡ್ರಿ ಮತ್ತು ತಿಲ್ಕ ಇಟ್ಕೋಬೇಡ್ರಿ ಅಂತಾರ. ಅದು ಮಾಡಿರಿ ಅಲ್ಲಿ. ಆ್ಯಕ್ಚುಲಿ ಈಗ ನಾವು ಬರ್ತಾ ಅದನ್ನು ನಮ್ಮ ಹಿಂದೂ ಸ್ಕೂಲ್ಗಳು ಎಲ್ಲೆಲ್ಲ ಅದಾವು, ಅಲ್ಲೇನೂ ನಾವು ಹೋಗಿ ನಮ್ಮ ಧರ್ಮದ ನಾವು ಬಿಡಬಾರ್ದು, ಅದನ್ನೆಲ್ಲ ಹೇಳ್ಬೇಕು ಅನ್ನೋದಂತ ಒಂದು ನಮ್ದು ಇಚ್ಛೆ ಐತಿ. ಅದನ್ನ ಕ್ರಾಂತಿ ಸೇನೆ ಜಗದಂಬಾ ರಾಜರಾಜೇಶ್ವರಿ ಮಹಿಳಾ ಸಂಘಟನೆಯ 3ನೇ ವರ್ಷಾಚರಣೆ ನಿಮಿತ್ತ ಹಿಂದೂ ಮಹಿಳೆಯರ ರಕ್ಷಣೆಗೆ ಪಣ ತೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ನೂರಾರು ಯುವತಿಯರಿಗೆ ಬುಕ್ಸ್ ನೀಡಿ ಅರಿಶಿಣ, ಕುಂಕುಮ, ಬಳೆ, ಹೂವು ನೀಡಿ ಗೌರವಿಸಿದರು. ಕೆಲವು ಜಿಹಾದಿಗಳು ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅನೇಕ ಆಸೆ ಆಮಿಷಗಳನ್ನು ನೀಡಿ ಮತಾಂಧದಕ್ಕೆ ಮುಂದಾಗುತ್ತಿದ್ದಾರೆ. ಅದರಲ್ಲಿಯೂ ಬ್ರಾಹ್ಮಣರು, ಕ್ಷತ್ರಿಯರು, ಹಿಂದುಳಿದ, ನಿರ್ಗತಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ಹಿಂದೂ ಯುವತಿಯರು ಜೈನ, ಪಂಜಾಬಿ, ಸಿಖ್, ಗುಜರಾತಿ ಯುವಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಹಿಂದೂಸ್ತಾನವನ್ನ ಇಸ್ಲಾಮಿಕ್ ಮಾಡಲು ಜಿಹಾದಿಗಳು ಹೊರಟಿದ್ದಾರೆ. ಇದು ನಿಲ್ಲಬೇಕು. ಹಿಂದೂ ಭಗಿನಿಯರ ಮೇಲಿನ ಧರ್ಮ ಸಂಕಷ್ಟ ತಡೆಗಟ್ಟಬೇಕು ಎಂಬ ಉದ್ದೇಶ ನಮ್ಮದಾಗಿದೆ ಅಂತಿದ್ದಾರೆ ಹಿಂದೂ ಸಂಘಟನಾಕಾರರು. ಇದು ಓಣಿ ಹೆಸರು ಗಂಗಾಪುರಪೇಟ್ ಗದಗ್ ಅಂತ. ಇದು ಇವತ್ತಿನ ಕಾರ್ಯಕ್ರಮ ಏನಂತಂದ್ರೆ ಲವ್ ಜಿಹಾದ್. ಈ ಲವ್ ಜಿಹಾದ್ ಎದಕ್ಕಂತಂದ್ರೆ ಹಿಂದೂ ಹುಡುಗಿಯರಿಗೆ ಮತ್ತು ಮಹಿಳೆಯರಿಗೆ ಎಚ್ಚೆತ್ಕೊಳ್ಳುವಂಥ ಕಾರ್ಯಕ್ರಮ ಮಾಡ್ಯಾರ. ಅದು ಈ ಕಾರ್ಯಕ್ರಮದಾಗ ಏನು ಮಾಡ್ಯಾರಂದ್ರೆ ಹಿಂದೂ ಹುಡುಗಿಯರು ಈಗಿನ ಕಲ್ಚರ್ ಏನು ಪಾಲಿಸವಲ್ರಿ ಮತ್ತು ಲವ್ ಜಿಹಾದ್ಗೆ ಬೀಳೋದು ಭಾಳ ಆಗೈತಿ. ಇದನ್ನು ಈ ಕಾರ್ಯಕ್ರಮ ಮೂಲಕ ನಮ್ಮ ಹುಡುಗಿಯರ್ಗೆ ಮತ್ತು ಮಹಿಳೆಯರಿಗೆ, ಹಿಂದೂ ಹುಡುಗಿಯರ್ಗೆ ಎಲ್ಲರಿಗೂ ಒಂದು ಚಲೋ ಇದೊಂದು ಕಾರ್ಯಕ್ರಮ ಮೂಲಕ ನಮಗೆಲ್ಲರೂ ತಿಳಿಸ್ಕೊಟ್ಟಾರ. ಇದರಿಂದ ನಮ್ಗೆ ಭಾಳ ಚಲೋ ಅನ್ಸೈತಿ, ಖುಷಿನೂ ಆಗೈತಿ. ಇದ್ರ ಮೂಲಕ ಎಲ್ಲ ಹಿಂದೂ ಹುಡುಗಿಯರು ಎಚ್ಚೆತ್ಕೋಬೇಕಂತ ಹೇಳಿ ನನ್ನ ವಿನಂತಿ. ಮತ್ತು ಈಗಿನ ಹಿಂದೂ ಹುಡುಗಿಯರು ಯಾರು ಕಲ್ಚರ್ ಪಾಲಿಸವಲ್ರಿ. ಡ್ರೆಸ್ ಕಲ್ಚರ್ ಆಗಲಿ, ಕಿವ್ಯಾನ್ ಆಗಲಿ, ಕುಂಕುಮ ಆಗಲಿ, ಬಳೆ ಆಗಲಿ ಇವ್ಯಾರು ಪಾಲಿಸವಲ್ರಿ. ಈಗಿನ ಭಾಳ ಕಡಿಮೆ ಹಾಕ್ಕೊಂತ ಹೊಂಟೈತಿ. ಇದು ಮುಂದೆ ಇನ್ನೂ ಸ್ವಲ್ಪ ಜಾಸ್ತಿ ಹಿಂದೂ ಹೆಂಗೆ ನಾವು ಹಿಂದೂ ಪಾಲಿಸ್ಕೊಂತ ಹೋಗ್ತೀವಿ ಹಿಂದೂ ಕಲ್ಚರ್ನ, ಇನ್ನೂ ಹಿಂದೂ ಕಲ್ಚರ್ ಇನ್ನೂ ಜಾಸ್ತಿ ಬೆಳ್ಕೊಂತ ಹೋಗುತ್ತೆ. ಇದು ಇನ್ನೂ ಅವೇರ್ನೆಸ್ ಇನ್ನೂ ಜಾಸ್ತಿ ಆಗ್ಬೇಕಂತ ಹೇಳಿದ್ವಿ. ಅದಕ್ಕೆ ಇವತ್ತು ಕಾರ್ಯಕ್ರಮದೊಳಗೆ ಏನಂತ ಹೇಳಿದ್ರಿ ಎಲ್ಲ ಇವತ್ತರಿಗೆ? ಅದೇ ಹಿಂಗೆ ಲವ್ ಜಿಹಾದಾಗ ಯಾರು ಬೆಳಕ್ ಹೋಗ್ಬೇಡ್ರಿ. ಅವರೆಲ್ಲ ಹಿಂಗೆ ಏನೇನೋ ಮೈಂಡ್ ವಾಶ್ ಮಾಡಿ ನಿಮಗೆಲ್ಲ ಹೇಳ್ತಾರ, ಅವೆಲ್ಲ ತಲೆ ಹಾಕೊಳಕ್ ಹೋಗ್ಬೇಡ್ರಿ. ನಮ್ಮ ಏನಕ್ಕೆ ಹಿಂದೂ ಕಲ್ಚರ್ ಐತಿ ನಾವು ಅದು ಪಾಲಿಸ್ಕೊಂತ ಹೋಗ್ಬೇಕಂತ ಹೇಳ್ಕೊಳ್ತಾರೆ. ಹಾಂ, ಮತ್ತು ಹಿಂದೂ ಕಲ್ಚರ್ನ ಮೇನ್ ಆಗಿ ಅದು ಪಾಲಿಸ್ಕೊಂಡು ಹೋಗ್ಬೇಕ್ರಿ. ಡ್ರೆಸ್ ಆಗಲಿ, ಡ್ರೆಸ್ ಕಲ್ಚರ್ ಆಗಲಿ, ಬಳೆ ಆಗಲಿ, ಕಿವ್ಯಾನ್ ಆಗಲಿ, ಕುಂಕುಮ ಆಗಲಿ, ಸರ ಇವೆಲ್ಲ ಕಲ್ಚರ್ ಎಲ್ಲ ನಾವು ಪಾಲಿಸ್ಕೊಂಡ್ರೆ ಇನ್ನು ಮುಂದೆ ನಮ್ಮ ಹಿಂದೂ ಅನ್ನೋದು ಕಲ್ಚರ್ನ ಇನ್ನೂ ಬೆಳಿತೈತಿ ಅಂತ ಹೇಳಿ ಅವ್ರು ಹೇಳ್ಕೊಟ್ಟಾರೆ. ಇತ್ತೀಚೆಗೆ ಲವ್ ಜಿಹಾದ್ ಹೆಚ್ಚಾಗುತ್ತಿದ್ದು ದೇಶ ಹಾಗೂ ಹಿಂದೂ ಯುವತಿಯರ ರಕ್ಷಣೆ ನಮ್ಮ ಹೊಣೆ ಎಂಬ ಸಂದೇಶ ಸಾರುತ್ತಿದ್ದಾರೆ. ಈ ಅಭಿಯಾನ ಎಲ್ಲೆಡೆ ಪಸರಿಸಲಿ, ಲವ್ ಜಿಹಾದ್ ಪೆಂಡಂಭೂತ ದೂರವಾಗಲಿ ಅಂತಿದ್ದಾರೆ ಹಿಂದೂ ಸಂಘಟನಾಕಾರರು. ಒಟ್ನಲ್ಲಿ ಇತ್ತೀಚೆಗೆ ಜಾತಿ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ಹೆಚ್ಚಾಗುತ್ತಿರುವ ಈ ಸಂದರ್ಭದಲ್ಲಿ ಲವ್ ಜಿಹಾದ್ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ಸಾಗರ್ ಎಂ, ಉತ್ತರ ಕರ್ನಾಟಕ ನ್ಯೂಸ್, ಗದಗ.